ಕಲಬುರಗಿ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 52, 53 ಹಾಗೂ 55ರಲ್ಲಿ ಮುಖ್ಯ ದ್ವಾರ, ಬೋರ್ವೆಲ್ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಇನ್ನು ವಾರ್ಡ್ ನಂಬರ್ 52ರಲ್ಲಿ ನೂತನವಾಗಿ ಕೊರೆದ ಸರ್ಕಾರಿ ಬೋರ್ವೆಲ್ ಗಂಗಾ ಪೂಜೆಯನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷ ಧರ್ಮರಾಜ್ ಹೇರೂರ್, ಲಾಲ್ ಅಹಮದ್ ಬಾಂಬೆ ಸೇರ್, ಸವಿತಾ ಪಾಟೀಲ್, ವೀರೇಂದ್ರ ಪಾಟೀಲ್, ಅನುರಾಧ ಬೇವಿನಹಳ್ಳಿ, ಅನ್ನಪೂರ್ಣ ಹಿರೇಮಠ್, ಗುಲ್ಬರ್ಗಾ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಪ್ರಯತ್ನದಿಂದ ಇಲ್ಲಿ ಇಂಥ 10 ಬೋರ್ವೆಲ್ಗಳು ನಮ್ಮ ಈ ಎಲ್ಲ ಬಡಾವಣೆಯಲ್ಲಿ ನೀರು ಹಾಕಿದರೆ ದರಿಯದಿಂದ ಇವತ್ತು 3 ಇಂಚು ನೀರು ಬಿದ್ದಿವೆ. ಇಲ್ಲಿ ಒಂದು ಟ್ಯಾಂಕ್ ಕುಂದಿರ್ಸಿ ಸಣ್ಣದೇನಪ್ಪ ಅಂದ್ರೆ ವಾಟರ್ ಕನೆಕ್ಷನ್ ಕೊಟ್ಟು ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಪೂಜ್ಯ ಮಹಾಪೌರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯ ರೀತಿಯಿಂದ ಇದನ್ನು ಯಾಕಂದ್ರೆ ನೋಡ್ಕೊಂಡು ಹೋಗ್ಬೋದು. ಇಲ್ಲ ಸ್ಟಾರ್ಟರ್ ಕಳುವು ಮಾಡ್ತಾವೆ, ಇಲ್ಲೊಂದು ಏನಾರು ಮಾಡ್ತಾವೆ, ಪೈಪ್ ಏರಿಯ ಮುಡಿತಾವೆ. ಪಾಪ ನಿಮಗೆ ಉಪಯೋಗ ಆಗ್ತಕ್ಕಂಥದ್ದು ನೀವೇ ರಕ್ಷಣೆ ಮಾಡಿ ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು ವಿನಂತಿ. ವಾದಿರಾಜ್, ವಿನೋದ್ ಪಾಟೀಲ್, ಸಂಗಯ್ಯ ಸ್ವಾಮಿ, ಕೃಷ್ಣ ಸಿಂಧೆ, ಯಲ್ಲಗೋಡ್, ಭೀಮರಾಯ್ ಮದ್ರಿ, ಶರಣಗೌಡ ಪಾಟೀಲ್, ಬಸವರಾಜ್ ಹವಾನಿ ಸೇರಿದಂತೆ ಶ್ರೀ ಸಿದ್ಧಿವಿನಾಯಕ ಅಭಿವೃದ್ಧಿ ಸಂಘ ಜಯತೀರ್ಥ ನಗರದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಇದ್ದರು. ಬಳಿಕ ವಾರ್ಡ್ ನಂಬರ್ 55ರಲ್ಲಿ 15ನೇ ಹಣಕಾಸು ಯೋಜನೆಯ 2024-25ನೇ ಸಾಲಿನ ಅನುದಾನದಲ್ಲಿ ಕೊಳವೆ ಬಾವಿ ಮತ್ತು ನೀರಿನ ಟ್ಯಾಂಕ್ ಅನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಮತ್ತು ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಅವರು ಉದ್ಘಾಟಿಸಿದರು. ಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಏನು ನಮ್ಮ ಗಡಿನಾಡು ಅಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಣ್ಣ ಬೇವಿನಮರ ಮಾಜಿ MLCಗಳು, ನಾನು ಎಲ್ಲ ಬಡಾವಣೆಯ ಮುಖಂಡರು ಎಲ್ಲರೂ ಸೇರಿ, ಆಚಾರ್ಯರು ಎಲ್ಲರೂ ಸೇರಿ ಯಲ್ಲಪ್ಪ ನಾಯ್ಕೋಡಿಯವರ ಪ್ರಯತ್ನದಿಂದ ಈ ಬಡಾವಣೆಯಲ್ಲಿ ತಾವೇನು ಆಶೀರ್ವಾದ ಮಾಡಿದ್ರಿ ನಮಗೂ ಮತ್ತು ಯಲ್ಲಪ್ಪ ನಾಯ್ಕೋಡಿಯವರಿಗೆ ತಮ್ಮ ಆಶೀರ್ವಾದಕ್ಕೆ ಮಾತಿಗೆ ಬೆಲೆ ಕೊಟ್ಟಂತೆ ಇವತ್ತು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹನುಮಾನ್ ಮಂದಿರದಲ್ಲಿ, ಇಲ್ಲಿ ಒಂದು ರಾಘವೇಂದ್ರ ಕಮಾನ್ ಮತ್ತು ಒಂದು ಮುಂದೆ ಅಲ್ಲಿ ರಾಘವೇಂದ್ರ ಗುಡಿಗೆ 50 ಲಕ್ಷ ರೂಪಾಯಿ ಅನುದಾನ. ಈ ರೀತಿ ನಾವೇನು ನೀವು ಕೇಳದೇ ಇದ್ದರೂ ಕೂಡ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನು ಕೆಲಸ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಸುಮ್ಮನೆ ಹೇಳಿ ಹೋಗ್ತಾ ಇಲ್ಲ. ಯಾರ್ಯಾರೋ ಏನೋ ಮಾತಾಡ್ಬೋದು. ನಾವು ಬಂದ ನಂತರ ಕೇವಲ 2.5 ವರ್ಷ ನಮಗೆ ದುಡಿಲಿಕ್ಕೆ ಇಟ್ಕೊಂಡ್ರಿ, ಇನ್ನೂ 2.5 ವರ್ಷ ದುಡಿಯೋದು ನಿಮ್ಮಲ್ಲಿ. ನಾವು ಕರೆಕ್ಟಾಗಿ ಮಾತಿ ತಕ್ಕಂತೆ ಎಲ್ಲ ದುಡಿತೀವಿ ಅಂತ ಹೇಳೀನಿ. ಏನೇ ಇದ್ದರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅದಂತ ತಿಳ್ಕೊಂಡಿವಿ. ಆ ಭಗವಂತ ರಾಘವೇಂದ್ರಯ್ಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಭಾಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಯಲ್ಲಪ್ಪ ನಾಯ್ಕೋಡಿಯವರಿಗೆ ತಮ್ಮೆಲ್ಲರ ಪರವಾಗಿ ಅವರ 15ನೇ ಹಣಕಾಸಿನ 15 ಲಕ್ಷ ರೂಪಾಯಿ ಇಟ್ಟು ಈ ಕೆಲಸ ಏನು ಮಾಡಿದ್ದಾರೆ ಅದಕ್ಕೆ ಅವರ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ಸಲ್ಲಿಸಿ ತಮ್ಮೆಲ್ಲರೂ ಕೂಡ ಆಶೀರ್ವಾದನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈ ಶಾಶ್ವತವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಾವು ಚುನಾವಣೆಯಲ್ಲಿ ಜಯಗಳಿಸಿ ನಾವು ಮತ್ತು ನಮ್ಮ ಶಾಸಕರು ಈ ಭಾಗದಿಂದ ನಾವೇನು ತಾವೆಲ್ಲ ಗೆದ್ದಿಸಿದ್ದೀರಿ. ತಮ್ಮೊಂದು ಆಶೀರ್ವಾದದಿಂದ ಮತ್ತು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆ ಗುರುಗಳ ಒಂದು ಆಶೀರ್ವಾದ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಕನಸು, ಏನಾದರೂ ಗುರುಗಳಿಗೆ ನಾವು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂಥೇಳಿ ವಿಚಾರ ಮಾಡಿದ್ದೀವಿ ಎಲೆಕ್ಷನ್ ಪೂರ್ವದಲ್ಲಿ. ಒಂದು ಕಮಾನು ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಮಹಾದ್ವಾರದ ಕಮಾನು ಇವತ್ತು ಶಾಸಕರು ಮತ್ತು ನಾವು ನಮ್ಮ ಬೇವಿನ ಮರದವರು ಕೂಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ತಮ್ಮೆಲ್ಲರ ಸಮಕ್ಷಮ. ನಾವು ಚುನಾವಣೆಯಲ್ಲಿ ಯಾವ ರೀತಿ ಕೆಲಸಗಳ ಭರವಸೆ ಕೊಟ್ಟಿದ್ದೆ ಆ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಶಾಸಕರು ಬಹಳ ಉತ್ಸಾಹದಿಂದ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಇದೇ ರೀತಿ ಇನ್ನೂ ನಮ್ಮ ವಾರ್ಡ್ನಲ್ಲಿ 5 ಕಮಾನುಗಳಿವೆ. 5 ಕಮಾನುಗಳು ಬರ್ತಕ್ಕಂಥ ಒಂದು ತಿಂಗಳಲ್ಲಿ ಅವು ಕೆಲಸ ಪ್ರಾರಂಭ ಆಗಿ ನಾವು ಎಲ್ಲರೂ ಕೂಡಿ ಆ ಕಮಾನುಗಳನ್ನು ಓಪನಿಂಗ್ ಮಾಡೋಣ ಮತ್ತು ಸದಾ ನಾವು ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳ ಸಹಿತ ಒಳ್ಳೆಯ ಒಂದು ಹೆಚ್ಚಿನ ಕೆಲಸಗಳನ್ನು ನಾವು ಮಾಡ್ತೀವಿ. ಶಾಸಕರು ಮತ್ತು ನಾವೆಲ್ಲ ಕೂಡಿ ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ನಾವು ಹೇಳಿದ್ದೀವಿ ಎಲ್ಲವೂ ಕೆಲಸಗಳನ್ನು ಹಂತ ಹಂತವಾಗಿ ಮಾಡ್ತೀವಿ ಅಂತೇಳಿ ಈ ಒಂದು ವಿಪ್ರ ಸಮಾಜದ ಬಹುದಿನದ ಒಂದು ಕನಸಿತ್ತು. ಆ ಕನಸಿನಂತೆ ಇವತ್ತು ನನಸಾಗಿದೆ. ಅದೇ ರೀತಿ ಶಾಸಕರ ಒಂದು ಅನುದಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಭವನಕ್ಕೆ 50 ಲಕ್ಷ ರೂಪಾಯಿ ಸಹಿತ ಕೊಟ್ಟಿದ್ದಾರೆ. ಅದು ಕಾಮಗಾರಿ ಸಹ ಚಾಲೂ ಆಗಿದೆ. ಮತ್ತು ಮಾನ್ಯ ನಾನು ಮಂತ್ರಾಲಯಕ್ಕೆ ಹೋಗಿ ಸ್ವಾಮೀಜಿಗಳನ್ನು ದರ್ಶನ ಮಾಡಿ ಬರುವ ಸಮಯದಲ್ಲಿ ಸ್ವಾಮೀಜಿಯವರು ಹೇಳಿದ್ರು, ನಮ್ಮ ಸಮುದಾಯಕ್ಕೆ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಭವನಕ್ಕೆ ವ್ಯವಸ್ಥೆ ತಾವು ಮಾಡಿರಿ, JD ಅಥವಾ ಬೇರೆ ಯಾವುದು ಪ್ರಾಧಿಕಾರದಿಂದ ಅಂತ ಹೇಳಿದ್ದಾರೆ.
ನಾನು ಸಹ ಸ್ವಾಮೀಜಿಗೆ ಹೇಳಿದ್ದೀನಿ. ಸ್ವಾಮಿಗಳೇ ತಾವೇನು ಹೇಳಿದ್ದೀರಿ ಅದಕ್ಕೆ ನಾನು ಪ್ರಯತ್ನ ಪೂರ್ವಕ ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡಿ ಭವನಕ್ಕಾಗಿ ನಾವು ಜೆ ಡಿ ಅಥವಾ ಬೇರೆ ಯಾವುದರಿಂದ ಜಾಗ ಸಿಗ್ತಿತ್ತು ಅಂದ್ರೆ ನಾವು ಪ್ರಾಮಾಣಿಕವಾಗಿ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸ್ವಾಮಿಗಳಿಗೆ ಆಶ್ವಾಸನೆ ಕೊಟ್ಟು ಬಂದೀವಿ ಗುರುಗಳಿಗೆ. ಆ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿ, ಇನ್ನು ಮುಂದಿನ ದಿನಗಳ ಸತ್ಯ ನಿಮ್ಮ ಪ್ರೀತಿ ಸದಾ ನಮ್ಮಲ್ಲಿ ಇರಲಿ ಇದೇ ರೀತಿ ಅಂಥೇಳಿ ತಮ್ಮನ್ನು ಪ್ರಾರ್ಥಿಸ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡೋಕೆ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ರಾಘವೇಂದ್ರ. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಬಿರಾಳ್, ವಿಜಯ್ ಕುಮಾರ್ ಮಳ್ಳಿ, ಭೀಮರಾವ್ ಪೂಜಾರಿ, ಕಿಶನ್ ಕುಮಾರ್ ಮಟ್ಮರಿ ಸೇರಿದಂತೆ ಇತರರು ಇದ್ದರು. ನಂತರ ನಗರದ ಜೇವರ್ಗಿ ಕಾಲೋನಿಯ ವಾರ್ಡ್ ನಂಬರ್ 53ರಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ನೂತನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಹಾದ್ವಾರವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಮತ್ತು ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಅವರು ಉದ್ಘಾಟಿಸಿದರು. ಸಂತೋಷದ ದಿನ, ಏಕೆಂದರೆ ಇವತ್ತು ಗುರುಗ ನೀರಿನ ಒಂದು ಉದ್ಘಾಟನೆ ಮಾಡಿ ಮತ್ತು ವಿಶೇಷವಾಗಿ ಈ ನಮ್ಮ ರೈಲ್ವೆ ಅಂಡರ್ ಬ್ರಿಡ್ಜ್ನಿಂದ ಘಟಪ್ರಕರಣ ಹೋಗುವ ರಸ್ತೆ ಮುಖ್ಯ ರಸ್ತೆಗೆ ಇವತ್ತು ದಿವಸ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಒಂದು ಮಹಾದ್ವಾರದ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮ ಇವತ್ತೇ ಹಮ್ಮಿಕೊಳ್ಳಲಾಗಿದೆ. ಒಮ್ಮೆಗೆ ನೀರು ಕೊಡಲು ಸಂತೋಷ ಆಗಿ ಅದನ್ನು ಉದ್ಘಾಟನೆ ಮಾಡೋಣ ಅಂತೇಳಿ ಶಾಸಕರು ಇವತ್ತು ಉದ್ಘಾಟನೆ ಮಾಡ್ತಾ ಇತ್ತು. ಸುಮಾರು ಒಂದು 3 ತಿಂಗಳ ಹಿಂದೆ ಇಲ್ಲೊಂದು ಫಂಕ್ಷನ್ ನಾವು ಬಂದಿದ್ದೀವಿ. ಶಾಸಕರು ಸುಪುತ್ರರು ಬಂದಿದ್ದರು. ಅವತ್ತು ದಿವಸ ಈ ಬಡಾವಣೆ ನಾಗರಿಕರ ಒಂದು ಬೇಡಿಕೆ ಇತ್ತು, ಈ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಅವತ್ತು ನಾವು ಹೇಳಿದ್ದೀವಿ. ಶಾಸಕರೇ ಮಾಡಿ ನಾವು ಮಾಡಿ ಕೊಟ್ಟು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಮಹಾನಗರ ಪಾಲಿಕೆಯ ಒಂದು 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಇಡೀ ನನ್ನ ವ್ಯಾಪ್ತಿಯ ಸರೌಂಡಿಂಗ್ ಏರಿಯಾದಲ್ಲಿ ವಾರ್ಡ್ ನಂಬರ್ 53ರಲ್ಲಿ 6 ಊರಲ್ಲಾಗಿವೆ ಮತ್ತು ವಾರ್ಡ್ ನಂಬರ್ 52ರಲ್ಲಿ 1, 55ರಲ್ಲಿ 1, ವಾರ್ಡ್ ನಂಬರ್ 54ರಲ್ಲಿ 1, ವಾರ್ಡ್ ನಂಬರ್ 49ನಲ್ಲಿ 1 ಮತ್ತು ಬ್ರಹ್ಮಪುರ ಕೋರಿಮಠದಲ್ಲಿ 1 ಊರಲ್ಲಿ ಈ ರೀತಿ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಶಾಸಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ನಿಧಿಯಲ್ಲಿ ನಾವು ಇದೇ ರೀತಿ ಬೋರ್ವೆಲ್ ಹಾಕಿ ಟ್ಯಾಂಕ್ಗಳು ಕೂಡಿಸಿ ಜನರಿಗೆ ನೀರು ಕುಡಿಯೋದಿರೋ ಸಮಸ್ಯೆಯನ್ನು ಶಾಸಕರ ಜೊತೆಯಲ್ಲಿ ಬಗೆಹರಿಸಲು ಮಾಡಿದ್ದೀವಿ. ನಾವು ಹೇಳಿದಂತೆ ನಡೆದಿದ್ದೀವಿ. ಚುನಾವಣೆ ಸಮಯದಲ್ಲಿ ನಾವು ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದೀವಿ ಶಾಸಕರು ಮತ್ತು ನಮ್ಮ ಪಾಲಿಕೆ ಚುನಾವಣೆಯಲ್ಲಿ ಆ ಎಲ್ಲ ಆಶ್ವಾಸನೆಗಳನ್ನು ನಾವು ಈಡೇರಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಾರ್ಡ್ ನಂಬರ್ 53ರಲ್ಲಿ ಪ್ರತಿಯೊಂದು ಗಾರ್ಡನ್ನಲ್ಲಿ ಒಂದು ಹೈಮಾಸ್ಟು ಮತ್ತು CC ಕ್ಯಾಮ್ರಾಗಳು ಕೊಡ್ತಾ ಇದ್ದೀವಿ. ಕೊಡಿಸಿದ್ರೆ ಸರ್ ಕ್ಯಾಮ್ರಾ ಪ್ರತಿಯೊಂದು ಗಾರ್ಡನ್ 2-3 CC ಕ್ಯಾಮ್ರಾ ಕೊಡ್ತಾ ಇದ್ದೀವಿ ಮತ್ತು ಹೈಮಾಸ್ಟ್ ಕೊಡಿಸ್ತೀವಿ ಮತ್ತು ಪ್ರತಿಯೊಂದು ಗಾರ್ಡನ್ಗೆ ಏನಪ್ಪ ಒಂದು ಬೋರ್ವೆಲ್ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಶಾಸಕರು ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾರೆ. ಶಾಸಕರು ಮತ್ತು ನಾವು ಮತ್ತು ಸರ್ಕಾರ ನಮ್ಮ ಜೊತೆಯಲ್ಲಿ ನಮ್ಮ ಸರ್ಕಾರದಿಂದ ಅದೆಲ್ಲ ಏನು ನಾವು ನಮ್ಮ ಚುನಾವಣೆಯಲ್ಲಿ ಬೇಡಿಕೆ ಇಟ್ಟಿದ್ರೆ ಆ ಎಲ್ಲ ಬೇಡಿಕೆಗಳನ್ನು ಹಂತವಾಗಿ ಈಡೇರಿಸ್ತೇವೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡೋ ಅವಕಾಶ ಕೊಡುವಂಥ ಮಾಡ್ತಕ್ಕಂಥ ಸುಮಾರು 3-4 ಬಾರಿ ಅವರು ಮಹಾನಗರ ಪಾಲಿಕೆ ಸದಸ್ಯರು ನೇರವಾಗಿ ಕೆಲಸ ಮಾಡ್ತಾರೆ. ಈ ಸಲ 15ನೇ ಹಣಕಾಸು ಒಳ್ಳೆಯ ಕೆಲಸ ಆಗಬೇಕಂತ ಹೇಳಿ ಕುಡಿಯುವ ನೀರಿಗಾಗಿ ಆದ್ಯತೆ ಕೊಟ್ಟು ನಮ್ಮ ಶಾಸಕರ ಅನುದಾನದಲ್ಲಿ ಕೂಡ ಸುಮಾರು 3 ಬೋರ್ವೆಲ್ಗಳು ಮೊದಲನೇ ಸಲ ಇಷ್ಟೊಂದು ತೊಂದರೆ ಆಗಲಾರ್ದಂಗೆ ಯಾರಿಗೆ ಇದಾಗಲಿ 2 ನೀರಿನ ಬೇಸಿಗೆಯನ್ನು ದಾಟಿಸಿದ್ದೀವಿ. ಅದೇ ರೀತಿ ಹೈಮಾಸ್ಗಳನ್ನು ಕೂಡ 100 ಹೈಮಾಸ್ಗಳು ಈ ಕ್ಷೇತ್ರದಲ್ಲಿ ಬಂದನ್ನು ಕೊಡ್ತಿರ್ತಕ್ಕಂಥದ್ದು. ಹೀಗೆ ಕೆಲವೊಂದು ಸಮಸ್ಯೆಗಳು ರಸ್ತೆ ಸಮಸ್ಯೆ ಭಾಳಷ್ಟು ಕೆಲಸ ಆಗಿದ್ದು ಈಗಲೂ ಕೂಡ ಬಜೆಟ್ ಬಂದಿದೆ. ನಾವು ಯಾವಾಗ ಹೇಳ್ತೀವಿ ಅದನ್ನು ಕೂಡ ಆ ರಸ್ತೆ ಕೂಡ CC ರಸ್ತೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕಾಯದ ಒಂದು UGD ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ವಿ. ಅದನ್ನು ಕೂಡ ಹೇಳಿದ್ವಿ. ಹಂತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ್ವಿ. ನಿಮ್ಮ ಮನೆ ಕೆಲಸ ನಮ್ಮ ಕೆಲಸ ತಿಳ್ಕೊಂಡು ಮಾಡ್ತೀನಿ ಮೊದಲೇ ಹೇಳಿದ್ವಿ. ಈ ರೀತಿ ಎಲ್ಲರೂ ಕೂಡ ಇವತ್ತು ಬಂದು ನಮಗೆ ಆಶೀರ್ವಾದ ಮಾಡಬೇಕಾಗಿ ಭಾಳ ಸಂತೋಷದಿಂದ ಈ ಕುಡಿಯುವ ನೀರಿನ ಉದ್ಘಾಟನೆಯನ್ನು ಮಾಡಿರುವಂತೆ. ಈ ಸಂದರ್ಭದಲ್ಲಿ ಪಂಡಿತ್ ಗಿರೀಶ್ ಆಚಾರ್ಯ ಅವಧಾನಿ, ನಂದಕುಮಾರ್ ಮಾಲಿ ಪಾಟೀಲ್, ರವಿ ಚೌಹಾಣ್ ಮತ್ತು ಬ್ರಾಹ್ಮಣ ಸಮಾಜದ ಮುಖಂಡರು ಭಕ್ತಾದಿಗಳು ಉಪಸ್ಥಿತರಿದ್ದರು.